ನಾನ್ ದುಡ್ದಿರೋ ದುಡ್ಡನ್ನ 50,000 ನಮ್ಮ ಅಪ್ಪಂಗೆ ಕೊಡ್ತವನಿ. ಆಟ ಸಾಮಾನ್ ಕಲೆಕ್ಷನ್ ಗೈಸ್. ನಾನು ನಿಜವಾಗ್ಲೂ 6 ಗಂಟೆಗೆ ಕುಡಿಯಲ್ಲ. ಇದು ಜ್ಞಾನವಿ ತಿಕಾವರಿ ಅಂದಾಗ ಮಡಗೋದು. ಏನ್ ಒಳ್ಳೆ ಹುಚ್ಚಿ ಇದ್ದಂಗಿದೆಯಲ್ಲಮ್ಮ. ಜಿನಳಿ ಜಿನಳಿ ಜಿನಳಿ. ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್. ಇವತ್ತಿನ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಅಪ್ಪದಣ ಹೆಂಗ್ರು ಫುಲ್ ನಾರ್ಮಲ್ ಆಗಿದೆ ಇವತ್ತು? ಏನ್ ಸಮಾಚಾರ? ಸಮಸ್ಯೆ ಖಂಡಿತ ಇದೆ. ಸರಿ, ಯಾವಾಗ್ಲೂ ನಾನು ಬಂದಾಗೆಲ್ಲ ಮೊಬೈಲ್ ಹಿಡ್ಕತ್ತಿದ್ದೀನಿ. ಏನಿನ್ನ ಅವತಾರ ಹೇಳೋದು? ನೀವ್ ಬಂದಾಗೆಲ್ಲ ಕುಡ್ದಾಗ ಮೊಬೈಲ್ ಹಿಡ್ಕತ್ತಿದ್ವಿ. ಇವತ್ತು ಕುಡ್ದಿಲ್ವಲ್ಲ, ಆ ಕ್ಯೂರಿಯಾಸಿಟಿಲಿ ಹಿಡ್ಕೊಂಡೆ ಅಂತ ಕೊಡ್ಸಪ್ಪ ಕುಡಿತೀನಿ. ಇನ್ನು ನಾಷ್ಟ ಮಾಡ್ಬೇಕು ಹೊಟ್ಟೆ ಸಿಗ್ತಾ. ನೀನು ಊಟ ಮಾಡಕ್ಕಿಂತ ಮುಂಚೆ ಕುಡಿತೀಯಲ್ವಾ? ಎಲ್ರು ಟೀ ಕುಡಿದ್ರೆ ಟೀ ಕುಡಿಯಂಗೆ ಅಪ್ಪ ಜನ ಎಣ್ಣೆ ಕುಡಿತಾರೆ. ದಟ್ಸ್ ಅಪ್ಪ ಜನ. 6 ಗಂಟೆಗೆ ನಾವೆಲ್ಲ ಇದ್ದು ಟೀ ಕುಡಿಯಕ್ ಹೋದ್ರೆ ಅಪ್ಪ ಜನ 6 ಗಂಟೆಗೆ ಇದ್ದು ಎಣ್ಣೆ ಕುಡಿಯಕ್ ಹೋಗ್ತೇನೆ. ದಟ್ಸ್ ಅಪ್ಪ ಜನ. ನಾನು ನಿಜವಾಗ್ಲೂ 6 ಗಂಟೆಗೆ ಕುಡಿಯಲ್ಲ. ಟೀ ಕುಡಿದ್ಬಿಟ್ಟು ಆಮೇಲೆ ಎಣ್ಣೆ ಕುಡಿಯೋದು. ಇದು ಆಕ್ಚುಲಿ ಚೆನ್ನಾಗಿರೋದು. ಗೈಸ್, ನಂಗೆ ಗಾಡಿ ಇಸ್ಕೋಗಿದ ನನ್ನ ಮಗನೇ. ಸುಮ್ನೆ ಇಸ್ಕೋಗಿಲ್ಲ. ಇನ್ನು 250 ರೂಪಾಯಿ ಪೆಟ್ರೋಲ್. ಎಷ್ಟಾಗ್ತಿದೆಪ್ಪ ಪೆಟ್ರೋಲ್? 250 250. ನನ್ನ ಮಗನೇ ಮುಂಚೆನೆ 250 ರೂಪಾಯಿ ಪೆಟ್ರೋಲ್ ಇತ್ತು ಗಾಡಿಯಲ್ಲಿ. ನೋಡಪ್ಪ ಆಯ್ತು. ಬಡ್ಕತ್ತದಲ್ಲ ಬಡ್ಕಂತಾದ್ರೆ ಹಂಗೆ ಇತ್ತು ಪೆಟ್ರೋಲು. ನನ್ನ ಮಗನೇ ಎಲ್ಲಿ ಗುದ್ಗಿ ಬಿಸಿಲ ತಾನೆ. ಸರಿ ಬಾ ಊಟ ಮಾಡು. ಅಯ್ಯೋ ಕೈ ಮುಗಿತೀರ ನೀನು ಊಟ. ಮಗನೇ ನಿಂಗೆ ಗಾಡಿ ಕೊಟ್ಟಿರೋದೇ ಹೆಚ್ಚು, ಊಟ ಬೇರೆ ಹಾಕ್ತಾರೆ. ನನ್ನ ಮಗನೇ ಏನ್ಲ ನಮ್ಮ ಮಟ್ಟಿನ ಏನೋ ಕದ್ಗಿದ್ಯಾ ಪ್ಲಾನಿಂಗ್ ಏನಾಗ್ತಿದೆ ಹೆಂಗೆ? ಮನಗಿರೋತ್ತಲ್ಲಿ ಗಾಡಿ ಗಿಡಿ ಎದ್ ಬಿಡವ ಅಂತ ಅಲ್ಲಿರೋ ಐಟಮ್ ಕದಿ ಅಂತ ಪ್ಲಾನ್ ಆಗ್ತಾನೆ. ಅಲ್ಲಿ ಏನ್ಲ ಕದ್ದಿ? ಕೈ ಮೊಟ್ಟೆನೂ ಕದಿದ್ಯಲ್ವಾ? ಕಾಯಿ ಮೊಟ್ಟೆ ಬಿಸ್ನೆಸ್ ಮಾಡಕ್ಕೆ ಮೂಡದೆ ಕಣೋ. ಮುಂಡದೆ ಹಿಂಗ್ ಖಾಲಿ ಪೋಲಿ ಮುದೇವಿಗಳು. ಕೆಲ್ಸ ಇಲ್ಲ ಮುದೇವಿಗೆ, ಇನ್ನೇನ್ ಕೆಲ್ಸ ಮುದೇವಿ. ಬಾಸ್, ಅಣ್ಣ ಬಾಸ್. ಗೈಸ್, ಇವ್ರು ಯಾರು ಗೊತ್ತಾ? ಅಣ್ಣ ಬಾಸ್ ಅವರು ನಮ್ಮ ಜಿನಳಿ ಅವ್ರ ಮಾವ. ರಾಕ್ ಸ್ಟಾರ್ ವಿನಿ ಅವ್ರ ಮಾವ. ರಾಕ್ ಸ್ಟಾರ್ ಇವ್ರು ರಾಕ್ ಸ್ಟಾರ್ ಅವ್ರ ಅಣ್ಣ ಕಣಪ್ಪ, ದೊಡ್ಡ ರಾಕ್ ಸ್ಟಾರ್. ಇವನ್ಯಾರು ಗೊತ್ತಾ? ಅಮೀರ್ ಖಾನ್. ಏನಣ್ಣ ಸಮಾಚಾರ? ಏನ್ ಸಣ್ಣ ಆಗ್ಬಿಟ್ಟಿದ್ಯಲ್ಲಣ್ಣ? ನಾನು ಇವಾಗ ಮಧ್ಯಾಹ್ನದ ಊಟ ತಿಂತವನಿ. ಮಧ್ಯಾಹ್ನದ ಊಟಕ್ಕೆ ಇಂತ ಇದೊಂದ್ ಸಾರು, ಆಮೇಲೆ ಅನ್ನ. ಏನ್ ಯೋಚನೆ ಮಾಡ್ತಿದ್ಯಮ್ಮ? ಅದೇನು ಹೇಳು. ಏನು ಇಲ್ಲ ಕಳ. ಗೈಸ್, ನಾನಿವತ್ತು ನಿಮ್ಗೆ ನಮ್ಮ ಜ್ಞಾನವಿದು ಆಟ ಸಾಮಾನುಗಳು ಕಲೆಕ್ಷನ್ ಎಷ್ಟವೆ ಅಂತ ತೋರಿಸ್ತೀನಿ. ಅವು ಎಷ್ಟು ಬೆಲೆ ಬಾಳ್ತವೆ ಅನ್ನೋದನ್ನ ತೋರಿಸ್ತೀನಿ. ಇವತ್ತಿನ ತಮ್ನೇಲು ಮತ್ತೆ ಇವತ್ತಿನ ವಿಡಿಯೋ ಕಂಟೆಂಟು ಜ್ಞಾನವೀಸ್ ಆಟ ಸಾಮಾನು ಕಲೆಕ್ಷನ್. ಅವಳು ಬರ್ಲಿ, ಅವಳು ಸ್ಕೂಲ್ಗೆ ಹೋಗೋಳೆ ಗೈಸ್. ಅವಳು ಸ್ಕೂಲ್ಗೆ ಹೋಗಿದ್ ಬಂದ್ಮೇಲೆ ಅದು ತೋರಿಸ್ತೀನಿ ಎಷ್ಟವೆ ಅಂತ. ಗೈಸ್, ಇಲ್ಲಿ ನಮ್ಮ ಕಂಟೆಂಟ್ ಜ್ಞಾನವಿ ಅವರು ಬಂದ್ರು. ಇವಾಗ ಇವಳ ಹತ್ರ ಎಷ್ಟು ಆಟ ಸಾಮಾನವೆ, ಆಟ ಸಾಮಾನುಗಳಿಗೆ ಎಷ್ಟು ದುಡ್ಡು ಖರ್ಚಾಗದೆ ಅಂತ ಎಲ್ಲ ತೋರಿಸ್ಕೊಡ್ತೀನಿ. ಇವಾಗ ಇವಳು ಸಿಕ್ಕಾಪಟ್ಟೆ ನನ್ನ ಮೇಲೆ ಮುನ್ಸ್ಕೊಂಡವಳೆ. ಇವಳಿಗೊಂದು ಮೆಹಂದಿ ತಗೊಟ್ರೆ ಸರಿ ಆಯ್ತಲ್ಲ, ಸರಿ ಮಾಡ್ಬಿಟ್ಟು ನಿಮ್ಮ ಹತ್ರ ಕರ್ಕೊಬತ್ತೀನಿ ರೀ ಅಷ್ಟೇ. ಮೊಟ್ಟ ಮೊಟ್ಟ ಪೂಜೆ ತೆಗಿಸಿ ಹೊಡಿ ಹೊಡಿ ದೊಡ್ಡಪ್ಪಂಗೆ ಬಾಚನ್ಗೆ ಹೊಡಿ. ಉಗುರು ಬಣ್ಣ ತಗೊಡ್ದೆ. ಅಯ್ಯೋ ಕಳೆ ದೊಡ್ಡಪ್ಪ. ಪಾಪ ಹೋಗ್ಲಿ ಬಾ ಮಗ್ಲೆ, ಬುಟ್ ಕಳಿಸ್ಬಿಡವ ಆಯ್ತಾ? ಏನಾಗ್ಬೇಕು ಹೇಳಿ ನಿಂಗೆ? ಅವರು ಏನಾಗ್ಬೇಕು ನಿಂಗೆ? ತಾತ ಬೇಕಾ? ಓ ಥೂ ನನ್ ಮಕ್ಳ. ಕುತ್ಕೊಳ್ರಿ, ಕುತ್ಕೊಂಡು ಜಗ್ಲಿಲ್ಲ ಸಮೀಸಿದೆ. ನೀ ಏನ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ? ಗೈಸ್, ನಮ್ಗೆ ಯಾವ ರೇಂಜು ಗೊಣ್ಣೆ ತೆಗಿತೋಳೆ ನೋಡಿ. ಯಾರನ್ನ ಲಿಮಿಕ್ಸನ್ನ. ಗೈಸ್, ನಮ್ ಜ್ಞಾನವಿ ಫ್ರೆಂಡ್ ಲಿಮಿಕ್ಸನ್ನ. ಏನಕ್ಕೆ ಮಾತಾಡ್ಸಲ್ವೇ? ಜಗಳ ಆಡ್ಕೊಬಿಟ್ರಿಯಾ? ಅಯ್ಯೋ. ನಮ್ ಜ್ಞಾನವಿ ಆಟ ಸಾಮಾನು ಕಲೆಕ್ಷನ್ ಅಲ್ಲಿ ಹೊಸ ಕಲೆಕ್ಷನ್ ಕಾರು. ಆ ಕಾರ್ 20 ರೂಪಾಯಿ ಇಸ್ಕೊಂಡ್ರು. ಗೈಸ್, ನಾವಿವತ್ತು ನಮ್ಮ ಜ್ಞಾನವಿತವು ಎಷ್ಟು 1,000 ರೂಪಾಯಿ ಬೆಲೆ ಬಾಳೋ ಆಟ ಸಾಮಾನುಗಳವೆ ಅಂತ ನೋಡಕ್ ಹೋಯ್ತಿದ್ವಿ. ಗೈಸ್, ಇಲ್ಲಿ ನೋಡಿ ಈ ಇಷ್ಟೊಂದು ಚೀಲಗಳು. ಈ ಚೀಲದಲ್ಲಿ ಒಂದು ಚೀಲ ಪೂರ್ತಿ ನಮ್ ಜ್ಞಾನವಿ ಆಟ ಸಾಮಾನವೆ. ಗೈಸ್, ದಿಸ್ ಇಸ್ ನಮ್ ಜ್ಞಾನವಿ ಆಟ ಸಾಮಾನು. ಸೂರ್ಯ ಮಗ್ಲ ಎಲ್ಲ ನೀವೇ. ಅಯ್ಯೋ 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 ಅಯ್ಯೋ. ಸೂರ್ಯ ಬಾಸಿನ ಎಲ್ಲ ಸೂರ್ಯ. ಗೈಸ್, ಇದು ನಮ್ಮ ಜ್ಞಾನವಿ ಆಟ ಸಾಮಾನುಗಳು. ಇವಿಷ್ಟೇ ಅಲ್ಲ, ಇನ್ನೂ ರೂಮಲ್ಲಿ ತುಂಬ್ಕೊಂಡವಳೆ. ಬಾಗ್ನೇ. ಓ, ನಾನ್ ತಗೊಟ್ಟಿದ್ ಎಷ್ಟು, ಆಮೇಲೆ ನಿಂತವಿರೋದು ಎಷ್ಟು ಎಲ್ಲ ನೋಡ್ಕವ್ರ ಬಾ. ನಿಮ್ ರೂಮಲ್ಲಿ ಇರೋ ಎತ್ಕವ್ರ ಬಾ ಮಗ್ಲೆ.
ನಿಮ್ ರೂಮಲ್ಲಿ ಇರೋ ಎತ್ಕೊ ಬರೋ ಬಾ. ಗೊಂಬೆ ನಿಮ್ ರೂಮಲ್ಲಿ ಇರೋ ಎತ್ಕೊ ಬಂದ್ರೆ ಮೆಹಂದಿ ತಗೊಡ್ತೀನಿ, ಬೇಗ ಬಾ. ಮುಚ್ಕೊಂಡ್ ಬಾ ನೀನು ಬಾ ಮಗ್ಲೆ ಪ್ಲೀಸ್. ನಾ ಎದುರ್ಕ ನಾನು ಇರ್ತೀನಿ, ಬಾ ಎದುರ್ಕಬೇಡ, ಬಾ ನಾನು ಇರ್ತೀನಿ. ನಾನು ಇದ್ರೂ ಅಮ್ಮ ಇರುತ್ತೆ, ಬಾ ನಮ್ಮಮ್ಮ. ಗೈಸ್ ಬನ್ನಿ, ಜ್ಞಾನವಿ ಆಟ ಸಾಮಾನು. ಇಲ್ಲೊಂದು ಅದೇ, ಇದೊಂದು, ಆಮೇಲೆ ಇಲ್ಲೊಂದು, ಆಮೇಲೆ ಮತ್ತೊಂದು, ಆಮೇಲೆ ಇಲ್ಲೊಂದು ಟೋಪಿ. ಇಲ್ಲಿ ನೋಡ್ರಪ್ಪ ಜ್ಞಾನವಿ. ದಿಸ್ ಇಸ್ ಜ್ಞಾನವಿ ಆಟ ಸಾಮಾನುಗಳು ಗೈಸ್. ಇಲ್ಲಿ ನೋಡಿ, ಇಲ್ಲೊಂದು ಕಾರು, 2-3 ಕಾರು, 1/2 ಕೋಟಿ ಆಟ ಸಾಮಾನು ಇಟ್ಟವಳೆ ನಮ್ ಜ್ಞಾನವಿ ಅನ್ನೋಳು ಗೈಸ್. ಇಲ್ಲಿ ಇಷ್ಟೊಂದು ಆಟ ಸಾಮಾನುಗಳು. ಇಷ್ಟು ಆಟ ಸಾಮಾನುಗಳ ಜೊತೆಗೆ ಜ್ಞಾನವಿದೊಂದು ಕಾರ್ ಅದೇ. ಏನ್ ಸಿಗಲ್ಲ ನಿಂಗೆ ಪಟ್ಲೆ? ಎಲ್ಲಿ ದಿಸ್ ಈಸ್ ಜ್ಞಾನವಿ. ದಿಸ್ ಈಸ್ ಜ್ಞಾನವೀಸ್ ಆಟ ಸಾಮಾನು ಕಲೆಕ್ಷನ್ ಗೈಸ್. ಯಪ್ಪ ಯಾವ ರೇಂಜ್ ಇಟ್ಟವಳು ನೋಡಿ ಕಲೆಕ್ಷನ್ಗಳು. ಗೊಂಬೆ ಗಿಣಿ ನಾನು ಹಿಂಗ್ ಬಿಸಾಕ್ತಿರೋದು ಅವ್ರ ಅಮ್ಮ ನೋಡಿದ್ರೆ ಸರಿಯಾಗಿ ಬಿಡ್ತೇನೆ ನಂಗೆ ಎಟ್ಟುಗಳು. ಇಲ್ಲೇ ಮೇಲೆ ಹಿಂಗ್ ಬಿಟ್ಕೊಂಡಿದ್ಯಾ? ಗೈಸ್ ಈ ಕಾರು 9,000 ರೂಪಾಯಿ. ಈ ಗೊಂಬೆಗಳೆಲ್ಲ ಇಂಥವೆಲ್ಲ ಸಣ್ಣ ಪುಟ್ಟ ಗೊಂಬೆಗಳೆಲ್ಲ ಅವಕ್ಕೆಲ್ಲ 150-200 ರೂಪಾಯಿ ಲೆಕ್ಕ ಹಾಕೊಂಡ್ರು. ಇದು 9,000 ಇದು 9,000 ರೂಪಾಯಿನ ಕಾರು. ಈ ಟೆಡಿ ಬೇರೆ ಇದು ಕಾರ್ ಕಣಮ್ಮ. ಆಮೇಲೆ ಲೆಕ್ಕ ಹಾಕೋ ನೀನ್ ಎಲ್ಲನೂ ಫೋನ್ ಕೊಡ್ತೀನಿ. ಗೈಸ್ ನಮ್ ಜ್ಞಾನವಿ ಆಟ ಸಾಮಾನ್ ಕಲೆಕ್ಷನ್ ಎಷ್ಟು 1,000 ರೂಪಾಯಿ ಬೆಲೆ ಬಾಳುತ್ತೆ ನೋಡವ ಇದು. ಅಲ್ಲಿ ನೋಡಪ್ಪ ಮೇಂದಿನ ಯಾವ ರೇಂಜಿಗೆ ಬರ್ಕತ್ತವಳೆ. ಮಂತ್ರಾಲಯದಲ್ಲಿ ತಂದಿದ್ದಂತೆ ಇದು 600 ರೂಪಾಯಿ ಅಂತೆ ಗೈಸ್. ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ, 9,000 ಪ್ಲಸ್ 600 ರೂಪಾಯಿ ಪ್ಲಸ್, ಓ ಮೈ ಗಾಡ್ ನನ್ನ ಮಗಳೇ ಏನ್ ಲೈಟ್ ಬದಿದ್ದು 800 ರೂಪಾಯಿ ಪ್ಲಸ್ ಇದು ಕದ್ದಿರೋದೆಲ್ಲ ಮೈನಸ್. ಕದ್ದಿರೋದು 400 ರೂಪಾಯಿ ಪ್ಲಸ್ 400 ರೂಪಾಯಿ. ಆಮೇಲೆ ಈ ಸಣ್ಣ ಪುಟ್ಟ ಗೊಂಬೆಗಳೆಲ್ಲ 200, 400, 2 ಗೊಂಬೆ 400, ಇವೆಲ್ಲ 100. ಓ ಮೈ ಗಾಡ್. ಅದ್ಬಿಟ್ರೆ ಇನ್ ದೊಡ್ಡ ಆಟ ಸಾಮಾನು ಅಂತ ಯಾವ್ದು ಇಟ್ಟಿದ್ದಳು? ಇನ್ ಯಾವ ಇಟ್ಟಿಲ್ಲ. ಆಮೇಲೆ ಇನ್ನೊಂದು ಅದಕ್ಕಿಂತ ದೊಡ್ಡ ಆಟ ಸಾಮಾನು ಯಾವ್ದು ಅಂದ್ರೆ ಅವಳು ಸೈಕಲ್ ಕಣಪ್ಪ. ಮಾಡ್ತೀಯ ಕಣಿರು, ಮುಸ್ಕೊಂಡ್ ಕುತ್ಕೋ. ಕಳ್ಳನ್ ಸವಂತಿ ಸೈಕಲ್ ಒದ್ಬಿಟ್ಟು ಬಿಡಿಸ್ಬಿಡ್ತೀನಿ. ಏನೋ ನಿಮ್ಮ ಅಪ್ಪಂಗಳು ಎತ್ತಿಸ್ ಮರ್ಗಮ್ಮ. ಅಯ್ಯೋ ಅಂತಿಂತ ಕೊಳಕ್ ನನ್ ಸವಂತಿ ಎಲ್ಲ ಕಣೆ ನೀನಂತೂ. ಮುದವಿ ನಾಯಿ ಮುದವಿ. ಮೆಹಂದಿ ತಗೊಂಡ್ತಾನೆ ಕೊಲ್ಕತ್ತ. ಮೆಹಂದಿಗೂ ನಿಂಗೂ ಏನಾಗಿದ್ದ ಕಣ್ ತಾಯಿ. ಗೈಸ್ ಟೋಟಲ್ ಎಷ್ಟಾಯ್ತು ಅಂದ್ರೆ 11,300 ರೂಪಾಯಿ ಆಗದೆ. ಆಮೇಲೆ ಇವೆಲ್ಲನೂ 50, 100, 11,000. ಇವಕ್ಕೆಲ್ಲಕ್ಕೂ ಒಂದು 5 ಆಟ ಸಾಮಾನು 200 ಲೆಕ್ಕ ಹಾಕಿದ್ರೆ 12,000. ಇದು ಕದ್ದಿದ್ದಂತೆ ಗೈಸ್, ಇದು ಕದ್ದಿದ್ದು. ಇನ್ನು 1,000 ಪ್ಲಸ್ ಇವಕ್ಕೆಲ್ಲಕ್ಕೂ ಈ ಸಣ್ಣ ಪುಟ್ಟ ಆಟ ಸಾಮಾನಿಗೆಲ್ಲ ಒಂದು 500 ರೂಪಾಯಿ ಲೆಕ್ಕ ಹಾಕೊಂಡ್ರು. ನಮ್ ಜ್ಞಾನವಿ 12,800 ರೂಪಾಯಿ. ಆಮೇಲೆ ಈ ಸೈಕಲ್ ಕದ್ದಿರೋದು ಬಿಡಿ, ಕಿತ್ತೋದ್ ನನ್ ಸವಂತಿ, ಕಳ್ಳನ್ ಸವಂತಿ, ಕದ್ದಿರೋ ಸವಂತಿ. ಅದೇ ಸಮೂತ ಕದ್ಕ ಬಂದಿರೋದು. ಓಹೋ ಇವ್ರಮ್ಮ ನೋಡಪ್ಪ ಇನ್ನೂ ಹೊತ್ಕೊ ಬರ್ತಾ. ಇದೊಂದು 50 ರೂಪಾಯಿ. ಮಗಳ ಇದು ಯಾರು ತಂದಿದ್ದು ಗೊತ್ತಾ? ಮಗ ತರ್ಸ್ಕೊಡ್ಬಿಡಿ, ನಾನು ಚಿಕ್ಕಮಂಗ್ಳೂರ್ಗೆ ಹೋದಾಗ ತಂದಿದ್ದ. ಇದೆಷ್ಟು? ಇದು ಜ್ಞಾನವಿ ತಿಕಾವರಿ ಅಂದಾಗ ಮಡಗದು. ನಿಜ ಕಣಮ್ಮ, ಹಂಗೆ ಮಣಿಕತ್ತಿದ್ದಲ್ಲ. ಇದಕ್ಕೆಲ್ಲ 1,000 ಲೆಕ್ಕ ಹಾಕೊಂಡ್ರು. 13,800 ರೂಪಾಯಿ ಜ್ಞಾನವಿ ಆಟ ಸಾಮಾನು ಹೊರ್ತು. ಮುಸ್ಕ ಕೂತ್ಕೊಳ್ಳ ನನ್ ಮಗಳೇ. ಒಂದ್ ಚೀಲಕ್ ತುಂಬಡಿ ಕಂಡಿರೋದು ಆಸ್ತಿ ಸಾಮಾನ. ಮುಟ್ಟಲ್ಲ ಇರೋ. ಉಗುರು ಬಣ್ಣ ಬೇಕಾದ್ರೆ ಮುಚ್ಕೊ ಕೂತ್ಕೋ. ಗೈಸ್ ಹತ್ತತ್ರ ಈ ಸೈಕಲ್ ಸೇರ್ಸಿದ್ರೆ, ಈ ಸೈಕಲ್ ಎಷ್ಟು ರೂಪಾಯಿ? 3,000. ಗೈಸ್ ಸೈಕಲ್ ಒಂದ್ 3,000 ಲೆಕ್ಕ ಹಾಕೊಂಡ್ರೆ ಹತ್ತತ್ರ 16,800 ಅನ್ಕೊಳ್ಳಿ. ಅದ್ರಲ್ಲಿ ಒಂದ್ 15,000 ಅನ್ಕ ಲೆಕ್ಕ ಹಾಕೊಂಡ್ರು ಜ್ಞಾನವಿ ಹತ್ರ 15,000 ರೂಪಾಯಿ ಆಟ ಸಾಮಾನವೇ. ಜ್ಞಾನವಿ ಎಷ್ಟು ಶ್ರೀಮಂತೆ ನೋಡಿ.
ಕಿತ್ತೋದ್ ನನ್ ಸವಂತಿ ಕೂಡ ನನ್ ಸವಂತಿ ಆಟ ಸಾಮಾನೆಲ್ಲ ತಂದು ಹಾಳು ಮಾಡಿ ಆಮೇಲೆ ಇಷ್ಟು ಕಣ್ಣು ಕಾಣ ಅಂತ ಆಟ ಸಾಮಾನುಗಳು ಇಷ್ಟು ಇನ್ನು ಕಣ್ಣು ಕಾಣಿಸ್ತೇ ಅದ್ ಎಷ್ಟೆಷ್ಟು ಕಾಣಿ ಮಾಡ್ಬಿಟ್ಟಿದ್ದಾಳ ಕಾಣೆ ಅದೆಷ್ಟು ಹಾಳು ಮಾಡಿದಳು ಕೂಡ ನನ್ ಸವಂತಿ ಕೈಗೆ ನೋಡಿ ಹೆಂಗ ಕಂಡಿದ್ದಾಳು ಕಳ್ಮುದವಿ ಪಳದ್ ಬಿಟ್ರೆ ಇನ್ನೇನಾರ ಕಲ್ತಿದ್ದಾಳ ಗೈಸ್ ಯಾರು ಮೆಹಂದಿ ಹಾಕೊಳ್ಳೋಗಿದ್ರೆ ಮೆಹಂದಿ ಹಾಕ್ಸ್ಕೋಬೇಕು ಅಂದ್ರೆ ಮೆಹಂದಿ ಹಾಕೊಡಕ್ಕೆ ನಮ್ ಜ್ಞಾನವಿ ಬತ್ತಾಳೆ ಇವಳ ಕೈಲಿ ಹಾಕ್ಸ್ಕೊಳ್ಳಿ ಒಳ್ಳೊಳ್ಳೆ ಮೆಹಂದಿ ಹಾಕ್ತಾಳೆ ಜ್ಞಾನವಿ ಡಿಸೈನ್ ಮೆಹಂದಿ ಎಲ್ಲಕ್ಕಿಂತ ದೊಡ್ಡದು ಜ್ಞಾನವಿ ತಾರ್ ಏನಕ್ಲೇ ಹಿಡ್ಕೊಂಬ ಇರು ನೀನ್ ಹಿಡ್ಕೊಂಬಾಗ್ಲ ಹೊಡೆದಾಕ್ತೀನಿ ಬೇಕು ಅಂತ ಒಂದೊಳು ಹೊಡೆದಾಕು ಅಂತ ಗೈಸ್ ನಮ್ಮ ಅಮ್ಮನ್ ಸೋಕಿ ನೋಡೋ ಜ್ಞಾನವಿ ಹಾಕಿದ್ದ ಮೆಹಂದಿ ಬಿಡೋರು ಯಾರು ಇದ್ರೆ 10 ರೂಪಾಯಿ ಅಷ್ಟೇ ಗೈಸಿದೆ ಮೆಹಂದಿ ಜಾಸ್ತಿ ಇಲ್ಲ ಮೆಹಂದಿ ನಮ್ದೇ ಇರ್ತದೆ ನೀವು ಬಂದ್ ನಿಮ್ ಕೈ ಕೊಟ್ರೆ ಸಾಕು ನೀವು ಕೈ ಕೊಡ್ತೀರಲ್ಲ ಅದಕ್ಕೆ ನಾವೇ ನಿಮ್ಗೆ 10 ರೂಪಾಯಿ ಕೊಟ್ಬಿಟ್ಟು ಕಳ್ಸ್ಬಿಡ್ತೀವಿ ಅದು ನಮ್ ಜ್ಞಾನವಿ ಕೈಲಿ ಮೆಹಂದಿ ಬಿಡಿಸ್ಕೊಳ್ಳೋ ಅವಕಾಶ ನಿಮ್ಮದಾಗಬೇಕು ಅಂದ್ರೆ 10 ರೂಪಾಯಿಯನ್ನು ಸ್ವೀಕರಿಸಲು ರೆಡಿಯಾಗಿ ಆಮೇಲೆ ನಮ್ಮ ಜ್ಞಾನವಿ ಕೈಯಲ್ಲಿ ಮೆಹಂದಿಯನ್ನು ಬಿಡಿಸ್ಕೊಳ್ಳಿ ಬಾಯ್ ಬಾಯ್ ನೈಮುದೇವಿ ಹೋಗು ನೈಮುದೇವಿ ಗೈಸ್ ಇವಾಗ ನಾನು ನನ್ನ ಮಿಸಸ್ ಅಂಡರ್ವೇರ್ ಇಸ್ಕೊಬರಕ್ ಹೋಯ್ತಾವಿ ಇನ್ನೊಂದೂರ್ಗೆ ಸಿಕ್ಕಾಬಿಟ್ಟೆ ಖುಷಿಯಾಗಿದೆ ಅಂಡರ್ವೇರ್ ಇಸ್ಕೊಬರಕ್ ಹೋಯ್ತಾರೆ ಯಾವ ಗೋಬಿ ಕೊಡ್ಸೋರು ನಿಂಗೆ ನನ್ನ ಮಗಂಗೆ ಗೋಬಿ ಕೊಡ್ಸ್ತೀನಿ ಅಂದ್ಬಿಟ್ಟು ಎತ್ತಾಕ ಹೋಯ್ತಾರದು ಫ್ರೆಂಡ್ಸ್ ನೋಡಿ ಅಂಡರ್ವೇ ತಗೋಣ ಡೆಲಿವರಿ ಇಸ್ಕೊಂಡಾಯ್ತು ಗೈಸ್ ಅಂಡರ್ವೇ ಏನಕ್ಕೆ ನಾನು ಆನ್ಲೈನ್ ಆರ್ಡರ್ ಮಾಡೋದು ಅಂದ್ರೆ ಇದನ್ನ ಆಫ್ಲೈನ್ ಅಲ್ಲಿ ತಗತ್ನಿ ಅಂದ್ರೆ 200 ರೂಪಾಯಿ ಐತೆ ಆನ್ಲೈನ್ ಅಲ್ಲಿ ತಗತ್ನಿ ಅಂದ್ರೆ 3 ಅಂಡರ್ವೇರ್ಗೆ 450 ಐತೆ ಅದಕ್ಕೆ ತಗೊಂಡಿದ್ದೀನಿ ಅಂಡರ್ವೇಲು ದುಡ್ಡು ಉಳಿಸ್ತಿದೆ ಇಲ್ಲ ಏನಲ್ಲ ಏನಕ್ಕ ಬಂದಿದ್ರಿ ಥೂ ನನ್ನ ಮಗನೇ ಮಡಗ್ತಿದಂಗೆ ಎತ್ಕೊಬಿಟ್ಟಿಯಲ್ಲ ಗೈಸ್ ಬೇಡ ತಿನ್ನಕ್ಕೆ ಅನ್ಕೊಂಡ್ ಬಂದಿದ್ದು ನೀನು ಒಂದು ವರ್ಷ ಕಂಡ ಅಂಡರ್ವೇರ್ ಸುದ್ದಿ ಎತ್ಬಾರ್ದು ನೋಡು ಒಂದ್ ವರ್ಷ ಕಂಡ ಅಂಡರ್ವೇರ್ ಇನ್ನು ಸುದ್ದಿನೇ ಎತ್ತಲ್ಲ ಬಿಡಮ್ಮ ಇವೇ ಆಗೋಯ್ತವೆ ಅಪ್ಪ ನಿಂಗೆ ಅಂಡರ್ವೇರ್ ಗಿಫ್ಟು ಅದಕ್ಕೆ ಅಂಡರ್ವೇರ್ ಅಂಡರ್ವೇರ್ ಗಿಫ್ಟ್ ಕೊಡ್ದವನಿ ಕಣಪ್ಪ ಎಂಥ ಮಗನ್ ಎತ್ತಿದ್ದೆ ನೋಡಪ್ಪ ಅಂಡರ್ವೇರ್ನ ಯಾರಾದ್ರೂ ಗಿಫ್ಟ್ ಕೊಟ್ಟಾರಪ್ಪ ಅಪ್ಪ ಅಂಡರ್ವೇರ್ ಹಾಕಂದ್ರೆ ಹಿಂಗ್ ಕಾಣಿಸ್ತೀಯ ಕಣಪ್ಪ ನೀನು ನಾನೇನು ಶಕ್ತಿಮಾನ ಓಡಿಸ್ನಿಲ್ಲ ಯಾವ್ದೋ ಒತ್ಬಿಟ್ಟು ಹೊಂಟಾಯ್ತು ಇರಪ್ಪ ಬೇಸ್ ನಮ್ಮಪ್ಪ ನನ್ನ ಬ್ಲಾಗ್ ನೋಡ್ತಾರೆ ಅಪ್ಪ ನನ್ನ ಬ್ಲಾಗ್ಸ್ ಅಂದ್ರೆ ಇಷ್ಟ ನನಗೆ ಓದು ಕಣಪ್ಪ ಏನಕ್ಕೆ ಇಷ್ಟಪ್ಪ ನನ್ನ ಬ್ಲಾಗ್ಸ್ ಅಂದ್ರೆ ಚೆನ್ನಾಗಿ ಮಾಡ್ತೀಯ ಅಂತ ಅಕ್ಕಿ ಗೈಸ್ ನಮ್ ಜ್ಞಾನವಿ ಊರ್ ತಿರುಗಿ ಊರ್ ಬಸ್ಸಿ ರಾಮಂದ್ರಕ್ಕೆ ಹೋಗಿದ್ದಾಳಂತೆ ಗೈಸ್ ಇವತ್ತು ನಾನ್ ದುಡ್ದಿರೋ ದುಡ್ಡನ್ನ 50,000 ನಮ್ಮ ಅಪ್ಪಂಗೆ ಕೊಡ್ತವನಿ ಅಪ್ಪ ಹೇಳಪ್ಪ ಖುಷಿ ಆಯ್ತಪ್ಪ ತುಂಬಾ ಖುಷಿ ಆಯ್ತು ಕಣಪ್ಪ ನಮ್ಮ ಅಪ್ಪಂಗೆ ನಾ ಮುಂಚೆನೆ ಹೇಳಿದ್ದೆ ಗೈಸ್ 50,000 ಕೊಡ್ತೀನಿ ಅಂತ ಸೊ ಅದನ್ನ ತಗೊಬಂದು ಕೊಟ್ಟವನಿ ಪ್ರೌಡ್ ಸನ್ ಐ ಆಮ್ ಗೈಸ್ ನಿಮಿಷಮ್ಮ ದೇವಸ್ಥಾನಕ್ಕೆ ಹೋಗಿದಾಗ ಹಿಂಗೆ ಹೋಗೋರ್ಗೆಲ್ಲ ನಮ್ಮ ಫ್ಯಾಮಿಲಿ ಎಲ್ಲರೂ ಒಬ್ಬೊಬ್ಬರಾದ್ಮೇಲೆ ಒಬ್ಬೊಬ್ರು ನಡ್ಕೊ ಬಂದಿದ್ರ ನಡ್ಕೊ ಬರೋ ಟೈಮಲ್ಲಿ ಅವರು ಎಲ್ರಿಗೂ ತಗೊಳ್ಳಿ ಅಂತ ಹಿಂಗೆ ಅನ್ನಕ್ ಬತ್ತವ್ರೆ ಸೋಟಲ್ಲಿ ಯಾರು ಈಸ್ಕೊಳ್ಳಿಲ್ಲ ನಾನು ಈಸ್ಕೊಂಡು ತಿನ್ಬಿಟ್ಟು ವಾಪಸ್ ಬರ್ತಾ ಥ್ಯಾಂಕ್ ಯು ಕಣಮ್ಮ ಅಂದ್ಬಿಟ್ಟು ಏನ್ ಡಾರ್ಲಿಂಗ ಏನಕ್ಕೆ ಬಂದಿದ್ದೀನಿ ನಮ್ಮ ಮಟ್ಟಿಗೆ ಏನು ಏನು ಸಾರಿ ಇಸ್ಕೊಳಕ್ ಬಂದ್ಯಾ ನಿಮ್ಮ ಮಟ್ಲಿ ಏನ್ ಹೆಸರು ಮಾಡಿದಿರಿ ಬಾಣ್ಣ ಹೆಸರು ತಿಂದೊಳೆ ಆನ ಮರಿಯಾಗಿರಂಗಾಗಿರೋದು ಇಲ್ಲ ಏನ್ ಒಳ್ಳೆ ಹುಚ್ಚಿ ಇದ್ದಂಗಿದೆಯಲ್ಲಮ್ಮ ಅಮ್ಮ ಎಷ್ಟು ವರ್ಷಕ್ಕೆ ಒಂದ್ಸತಿ ನೀ ಸ್ನಾನ ಮಾಡೋದ ವರ್ಷಕ್ಕೆ ಒಂದೇ ಸತಿ ಯಾಕಪ್ಪ ಅಪ್ಪನ್ಯಾರಂದಿಲ್ಲ ತಾನ್ಯಾರಂತಿದೆ ಏ ಮುದ್ಕೆ ಶಿವಮೊಗ್ಗ ಊಟ ಮಾಡೋದ ಅಲ್ಲೇ ಮಾಡಕೊಂಡ್ ಕೊಡು ಬಮ್ಮ ನಿಮ್ ಮಟ್ಲಿ ಏನ್ ಹೆಸರು ಮಾಡಿದಾರೆ ಹುಸಿ ಕೊಡು ನಂಗೆ ಹುಸಿ ಕೊಡಮ್ಮ ಕೊಡು ಡಾರ್ಲಿಂಗ್ ಹುಸಿ ನೀ ತಂದ್ಕೊಟ್ಟಿದ್ದೆ ಬಾಡ ನಿಮ್ಗೆ ಹೆಸರು ಕೊಡಕ ಇದು ಹುಸಿ ಕೊಡು ನಿನ್ ಹೆಸರು ಹೇಳ್ಕ ತಿಂದಪ್ಪ ಇವತ್ತು ಒಂದ್ ದಿವ್ಸಕ್ಕ ಕೊಡಲ್ಲ ನಾವು ನಡಿ ನನ್ ಶಾಂತಿ ವಿಜಿ ನೀರು ಬಿಸ್ಕೆಟ್ 2 ಬಿಸ್ಕೆಟ್ ಜಿನಳಿಗೊಂದು ನಂಗೊಂದು ಅವನ್ಗೊಂದು 3 ಬಿಸ್ಕೆಟ್ ತಂದ್ಕೊಟ್ಟು ಗ್ರೇಟ್ ಟೆಂಟ್ಯೂಡ್ ಜಿನ್ನಳ್ಳಿ ವಿಜಯ್ ಬಿಸ್ಕೆಟ್ ತಿಂದಿರೋದು ಗುರ್ಸಲ್ ಬಂದವಿ ಗೈಸ್ ನಾವು ಬಿಸ್ಕೆಟ್ 3 ಬಿಸ್ಕೆಟ್ ತಿಂದವೆ 3 ಬಿಸ್ಕೆಟ್ ತಿನ್ಬಿಟ್ಟು ಎಲ್ಲೂ ಬಿಸಾಕಿಲ್ಲ ಏನಕ್ಕೆ ಹೇಳೋ ಈ ನನ್ ಮಗ ನೋಡಿ ಉರ್ಕಳ್ಳಿ ಅಂತ
ಉರ್ಕೊಂಡಿಲ್ಲ ಉರ್ದೋಯ್ತಾ ಉರ್ದೋಯ್ತಾ ಎಲ್ಲೆಲ್ಲಿ ಉರ್ದೋಯ್ತು ಎಲ್ಲೆಲ್ಲಿ ಉರ್ದೋಯ್ತು ತೋರ್ಸ್ಲಾ ಗುಳ ಮಗ್ತವನೆ ಬೇಕು ಅಲ್ಲೊಳ್ಳ ಹೆಂಗ ಕಂಡಿದ್ದೇನು ಅಲ್ಲೊಳ್ಳ ನಮ್ಮಮ್ಮ ಹಾಸಿಗೆ ಮೇಲೆ ಕಾಸ್ಕೊ ಅಂದ್ರೆ ಯಾವ ಬಿಸ್ಕೆಟ್ ತಿಂದಿರೋದು ಹೇಳಕಂಡ ಬೋರ್ಬನ್ ಎರಡು ಮತ್ತೆ ಕ್ರೀಮ್ ಇರ್ತಲ್ಲ ಅದು ಈ ಕಡೆ ಬಿಸ್ಕೆಟ್ ನಮ್ಮವು ಉಗಿತ್ತಗಳ ನೀವು ತಿನ್ಬೇಕಾಗಿರೋದು ನಿನ್ ಮೇಲೆ ತಿರ್ಗಿಸ್ತೀವಿ ಇವತ್ತು ಇವ್ರಿಬ್ರು ಒಂದ್ ಚಾಲೆಂಜ್ ಮಾಡ್ಕೊಂಡವ್ರೆ. ಚಾಲೆಂಜ್ ಏನು ಅಂದ್ರೆ ಆ ಚಾಲೆಂಜ್ ಏನು ಗೊತ್ತಾ ಗೈಸ್, ವಿಜಿ ಮತ್ತೆ ಜಿನಳಿ ಇವನ್ ಮಲ್ಕೊಂಡಾಗ ಇವನ್ ಟಾರ್ಚರ್ ಕೊಡ್ತಾನೆ, ಇವನ್ ಮಲ್ಕೊಂಡಾಗ ಇವನ್ ಟಾರ್ಚರ್. ಓ ಜಿನಳಿ 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 ಹೆಂಗ್ ಗೊತ್ತಾ, ಇವನ್ ಮಲ್ಕೊಂಡಾಗ ಇವನ್ ಟಾರ್ಚರ್ ಕೊಡ್ತಿದ್ದೆ, ಇವನ್ ಮಲ್ಕೊಂಡಾಗ ಇವನ್ ಟಾರ್ಚರ್ ಕೊಡ್ತಿದ್ದೆ. ಇವತ್ತು ಇವ್ರಿಬ್ರಿಗೂ ಕಾಂಪಿಟೇಷನ್. ಬೂಮರ್ ನೋಡಿ ಕಿತ್ಕ ತಿಂತವ್ರೆ. ತಕ್ಲ ಏನ್ ನೀನ್ ಹಾಕೊಂಡಿರೋದು ತುಮ್ಕುರೋನೆ ಇಲ್ಲಿ. ಇವನು ಇವತ್ತು ಕಾಂಪಿಟೇಷನ್ ಏನಂದ್ರೆ ಇವ್ರಿಬ್ರಲ್ಲಿ ಯಾರು ಬೇಗ ಮಲ್ಕೋತಾರೆ ಅಂತ, ಬೇಗ ಮಲ್ಕೊಂಡವ್ರಿಗೆ ಟಾರ್ಚರ್ ಕೊಡ್ತಾರಂತೆ. ಬರ್ಕಬಿಡಲು ಅಲಾರಾಮ್ ಇಟ್ಕ ಇದಳ್ಸ್ಬಿಟ್ಟು ಹೊಡಿಯೋಕಲ್ಲ ಅವನ್ಗೆ ನಿದ್ದೆ ಹೋಗ್ಸಗಂಟೆ ಬಿಡಲ್ಲ. ನೋಡ್ಕೋ ಏನ್ ನೆನ್ನೆ ವಿಜಿಗೆ ಆಡಬಾರ್ದು ಆಟಗಳೆಲ್ಲ ಆಡಿರೋದು ಕಳ ನಿಂಗೆ ನಿದ್ದೆ. ಆಮೇಲೆ ಸ್ಪೀಕರ್ ನ ತೆಗ್ಬಿಟ್ಟು ನಿಂಗೆ ಕಿವಿ ಹತ್ರ ಇಟ್ಟಿರೋದು. ಎಂತ ಕಿತ್ತೋದು ಅಸ್ಲಾ ಜಿಂಜಳ್ಳಿ. ನಿನ್ ಹೆಸರೇನಿಲ್ಲ ಯಾಕಲ ಸುಳ್ಳು ಹೇಳಿ ಅಲ್ಲ, ಇವನ್ ಹೆಸರೇನಿಲ್ಲ ಜಿನಳಿ. ಓಲೋ ಇಲ್ಲೊಳ್ಳಿ ಹೆಂಗ ಅಫೀಸಿಯಲ್ ಆಗಿ ಬೇರೆ ಮಾತಾಡ್ತಾನಲ್ಲ. ಪೆಟ್ ನೇಮ್ ಅಂತೆ ಅಡ್ಡ ಹೆಸರು. ನನ್ ಮಗನೇ ಪೆಟ್ ನೇಮ್ ಅಂತ, ಪೆಟ್ ನೇಮ್ ಲೋ ಅಪ್ಪರ್ ನನ್ ಮಗ. ಇವನ್ ಹುಟ್ಟಿದ್ ಎಲ್ಲ ಹೇಳ ಜಿನಳಿ ಹುಟ್ಟಿದ್ದು. ಡ್ಯಾಡಿ ಕಾಲೇಡಿಗೆ ನೀರು ತೋರ್ಸ ಅಲ್ಲೇ ಹಾಫ್ ಲೀಟರ್ ಮಗಿದೆ. ಇಲ್ಲಿ ಇಂಥವೆಲ್ಲ ಊರ್ ನೀರೆಲ್ಲ ಕುಡಿದ್ರೆ ಗಂಟ್ಲು ಐತೆ ನೋಡಿ. ಫಿಲ್ಟರ್ ನೀರ್ ತಂದಿರೋದಪ್ಪ ನಾವು. ಎಂತ ಹುಡುಗರು ನೋಡು. ಬೇಕ್ರಿ ನೀರೇ ತರಿಸಿರೋದು ಮನಿಕೋ ಮದವಿ ಮನಿಕೋ ನೆಮ್ಮದಿಯಾಗಿ ನಿದ್ದೆ ಮಾಡು. ಮತ್ ಗೈಸ್ ಇವ್ರೇನಾದ್ರು ಎದಳ್ಸಿ ಮಧ್ಯದಲ್ಲಿ ಏನಾದ್ರು ತೊಂದರೆ ಮಾಡಿದ್ ವಿಡಿಯೋ ಆಮೇಲೆ ಹಾಕ್ತೀನಿ. ಮತ್ತೆ ಇವತ್ತಿನ ವಿಡಿಯೋ ಇಷ್ಟ, ಈ ವಿಡಿಯೋ ಇಷ್ಟ ಇದ್ರೆ ಒಂದೇ ಒಂದು ಲೈಕ್ ಮಾಡಿ. ತುಂಬಾ ಜಾಸ್ತಿ ಇಷ್ಟ ಆಗಿರೋ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ನಿಮ್ ಪ್ರೀತಿ ಪ್ರೋತ್ಸಾಹ ಯಾವಾಗ್ಲೂ ನಮ್ಮ ಮೇಲೆ ಹಿಂಗೆ ಇರ್ಲಿ. ಇನ್ನು ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ನಿಮ್ನ ನಗಿಸ್ತಾ ಇರ್ತೀನಿ. ಸಪೋರ್ಟ್ ಮಾಡ್ತೀರಿ. ನಿಮ್ಮಿಂದ ನಾವು ಟಾಟಾ ಬೈ ಬೈ.